ಉನ್ನಾವೋ ಅತ್ಯಾಚಾರ ದೋಷಿಗೆ ಶಿಕ್ಷೆ ಕಡಿತ ಜಾಮೀನು ಪ್ರಕರಣ ಬಿಜೆಪಿ ಮಾಜಿ ಎಂಎಲ್ಎ ಬೇಲ್ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಉನ್ನಾವೋ ಅತ್ಯಾಚಾರ ದೋಷಿಗೆ ಶಿಕ್ಷೆ ಕಡಿತ ಜಾಮೀನು ಪ್ರಕರಣ ಬಿಜೆಪಿಯ ಮಾಜಿ ಎಂಎಲ್ಎ ಬೇಲ್ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಯುಪಿ ಬಿಜೆಪಿ ಮಾಜಿ ಎಂಎಲ್ಎ ಇದೀಗ ಮತ್ತೆ ಜೈಲ್ ಪಾಲಾಗೋದು ಫಿಕ್ಸು. ದೆಹಲಿ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಅಪರಾಧಿ ಕುಲ್ದೀಪ್ ಸೆಂಗಾರ್ ಬಿಡುಗಡೆ ಮಾಡದಂತೆ ಸೂಚನೆಯನ್ನ ನೀಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಉನ್ನಾವೋ ಸಂತ್ರಸ್ತೆ ಕುಟುಂಬಕ್ಕೆ ಈಗ ಒಂಥರ ನಿರಾಳ ಆದಂತ ಅನ್ನಿಸ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಸಿಬಿಐ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಯಿತು. ಜಾಮೀನಿಗೆ ಸದ್ಯ ಸುಪ್ರೀಂ ತಡೆಯನ್ನ ನೀಡಿರೋದ್ರಿಂದ ಅಪರಾಧಿಗೆ ಶಿಕ್ಷೆ ಆಗೋದು ಖಚಿತ ಅನ್ನೋಂಗಾಗಿದೆ. ಅಪರಾಧಿಗೆ ಜಾಮೀನು ನೀಡಿದ್ದನ್ನ ಪ್ರಶ್ನಿಸಿ ಸಿಬಿಐ ಸಲ್ಲಿಸಿದಂತಹ ಅರ್ಜಿ ಇದು. ಉತ್ತರ ಪ್ರದೇಶದ ಉನ್ನಾವೋ ಅತ್ಯಾಚಾರ ಪ್ರಕರಣ ಬಹಳ ಗಂಭೀರವಾದದ್ದು. ಅಪರಾಧಿ ಕುಲ್ದೀಪ್ ಸೆಂಗಾರ್ಗೆ ಜಾಮೀನು ನೀಡಬಾರದು ಅಂತ ಸಿಬಿಐ ಹೇಳಿತ್ತು. ಅಪರಾಧಿ ಕುಲ್ದೀಪ್ ಸೆಂಗಾರ್ ಬಿಡುಗಡೆ ಮಾಡದಂತೆ ಮನವಿಯನ್ನ ಮಾಡಿಕೊಂಡಿತ್ತು. ಸಿಬಿಐ ವಾದವನ್ನ ಪುರಸ್ಕರಿಸಿರುವಂತಹ ಸುಪ್ರೀಂ ಕೋರ್ಟ್ ಜಾಮೀನಿಗೆ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಕುಲ್ದೀಪ್ ಸೆಂಗಾರ್ ಬಿಡುಗಡೆ ಮಾಡಬಾರದು ಅಂತ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ.